4 5 6 ಬಾಕ್ಸ್ ಇದೆ. ಈ 6 ಬಾಕ್ಸ್ಗಳನ್ನ ನಾವು ಈಗ ಏನು ಮಾಡೋಕ್ಕಪ್ಪ ಇದು ಆಟ ಅಂತಂದ್ರೆ ಈ 6 ಬಾಕ್ಸ್ಗಳನ್ನ ನಾವೇನು ಮಾಡೋಕಂದ್ರೆ ಕೇವಲ 2 ಕಡ್ಡಿಗಳನ್ನ ತೆಗೆದು 4 ಬಾಕ್ಸ್ ಆಗೋದು ಮಾಡ್ಬೇಕು. ಎಷ್ಟು ಮಾಡ್ಬೇಕಾ? ಇವು 6 ಬಾಕ್ಸ್ಗಳು ಹೆಂಗದಾವೋ ಅದೇ ಅಳತೆಯನ್ನ ಹೊಂದಿರುವ 4 ಬಾಕ್ಸ್ಗಳನ್ನ ನೀವು ಮಾಡಬೇಕು. ಯಾರು ಮಾಡ್ತಾರೋ ಅವರಿಗೆ ಬಹುಮಾನ. ಅರ್ಥ ಆಯ್ತಾ? ಕೇವಲ ಎಷ್ಟು ಕಡ್ಡಿಗಳನ್ನು ತೆಗಿಬೇಕು? 2 ಕಡ್ಡಿಗಳನ್ನು ತೆಗೆದು 6 ಬಾಕ್ಸ್ ಕಡ್ಡಿಗಳನ್ನ 4 ಬಾಕ್ಸ್ ತರ ಮಾಡ್ಬೇಕು. ಓಕೆನಾ? ಆಗ್ಲಿಲ್ಲ. ಯಾವ ತಗೋಬೋದನ್ರಿ? ನೀವು ತಡಿಬೇಡ್ರಿ. ಸರಿ ರಾಂಗ್. ಕೇವಲ 2 ಡಬ್ಬೆನ ಅಷ್ಟೇ ತೆಗಿಬೇಕು. ಇದಾಯ್ತೇನಪ್ಪ? 4 ಬಾಕ್ಸ್ ಎಣ್ಸ್ರಿ. 4 ಒಂದೇ ಅಳತಿ ಹೋಗದವ? ಇಲ್ಲ, ರಾಂಗ್. 4 ಆದವನಪ್ಪ, ಎಣ್ಸ್ರಿ. ಒಂದೇ ಅಳತಿ ಇದಾವನ ಲೆಕ್ಕ ಹಾಕ್ರಿ. ನೋಡ್ರಿ ಲೆಕ್ಕ ಹಾಕ್ರಿ. ಹಂಗಾದ್ರೆ ರಾಂಗ್. ನೋಡ್ರಿ ಆಟ ಏನಾಗಿದೆ, ಈಗ 2 ತೆಗ್ದಾರ, ಇವು 4, ಆದರೆ ಇದು 1 2 3 ಇವು 3 ಒಂದೇ ಅಳತಿದ್ದಾವೆ. ಆದರೆ ಇದು ಅಳತಿ ಚೇಂಜ್ ಇದೆ, ಹಂಗಾಗಿ ಇದು ರಾಂಗ್. ಕಡ್ಡಿಗಳನ್ನ ಇಲ್ಲಿರೋ ಒಂದು ಕಡ್ಡಿ ಇಲ್ಲಿರೋ ಒಂದು ಕಡ್ಡಿ ತೆಗೆದಾರ, ಆದರೆ 4 ಬಾಕ್ಸ್ ಆಗಿದ್ದಾವೆ. ಈ 4 ಬಾಕ್ಸ್ಗಳು ಸಮವಾಗಿಲ್ಲ. ಇಲ್ಲೊಂದು ಸೇಮ್ ಇದೆ, ಇದು ಹಂಗಾಗಿದ್ದು ರಾಂಗ್. ಯಾವ ಕಡ್ಡಿ ತೆಗಿತಿ? 1 2 ಕಡ್ಡಿ ತೆಗೆದಾರ, ಬಟ್ 1 2 3 4 5 ಇದ್ದಾವೆ, ಹಂಗಾಗಿ ಇದು ಕೂಡ ತೆಗ್ದಾನೆ. ಯಾವ ತೆಗಿಯಪ್ಪ? ಯಾವ ತೆಗಿತಿ? 1 2. ವೆರಿ ಗುಡ್. 1 2 3 4 ಡಬ್ಬೆ, ಆದರೆ ಇಲ್ಲಿ ಖಾಲಿ ಐತೆ, ಹಂಗಾಗಿ ಇದು ರಾಂಗ್. ಒಂದು ಕಡ್ಡಿ, 2 ಕಡ್ಡಿ, ಈಗ ಎಣ್ಸ್ರಿ. ಅರ್ಧದ ರಾಂಗ್. ವಿದ್ಯಾರ್ಥಿಗಳು ಪ್ರಯತ್ನದ ನಂತರ ಕೊನೆಗೆ ಈಗ ನಾನು ಕಡ್ಡಿ ತೆಗಿತೀನಿ. 1, ಓಕೆನಾ? 2 ಎಣ್ಸ್ರಿ. ಈಗ ಎಣ್ಸ್ರಿ ಇಲ್ಲದ ಅರ್ಧ. 1 2 3 4.